ಹಾಯ್ ಹಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ವಿಡಿಯೋ ಏನಕ್ಕಪ್ಪ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರೆ, ಒಂದು ಜ್ಯುವೆಲ್ರಿ ಅನ್ಬಾಕ್ಸ್ ಮಾಡಿದ್ದೆ. ಸೊ ಅದರದ್ದು ರಿವ್ಯೂ ಬಗ್ಗೆ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು. ನಾನು ಆಲ್ರೆಡಿ ಇದಕ್ಕೂ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಮಧುರಾ ಜ್ಯುವೆಲರ್ಸ್ ಅಂತ ಹೇಳಿ ಅವ್ರದ್ರ ಥರನೇ ಇದು ಅಷ್ಟೇ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿದೆ ಜ್ಯುವೆಲ್ರಿ ಮಾತ್ರ. ಇಯರಿಂಗ್ಸ್ ಆರ್ಡರ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ನೋಡಿಬಿಟ್ಟು. ಸೊ ನನಗೆ ತುಂಬ ಇಷ್ಟ ಆಯಿತು ಅದು. ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ರೆ ಅಟ್ಲೀಸ್ಟ್ ನೀವು ಏನಾದ್ರೂ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಐಡಿಯಾ ಸಿಗುತ್ತೆ ಅಂತೇಳಿ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡಿದ್ದೀನಿ, ಆಲ್ರೆಡಿ ತೋರಿಸ್ತೀನಿ ನೋಡಿ. ಈ ಥರ ಪ್ಯಾಕೇಜಿಂಗು ಮಿಂಕೋಸ್ ಅಂತೇಳಿ, ಮಿಂಕೋಸ್ ಜ್ಯುವೆಲ್ರಿ ಅವ್ರ ಕಡೆಯಿಂದ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ನೋಡಿ ತರಿಸ್ಕೊಂಡಿದ್ದು. ಸಿಕ್ಕಾಪಟ್ಟೆ ಒಂಥರ ಯುನೀಕ್ ಆಗಿದೆ ಜ್ಯುವೆಲ್ರೀಸ್ ಎಲ್ಲನೂ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ಥರ ಬಾಕ್ಸಲ್ಲಿ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ. ಅವ್ರದ್ದು ಮಿಂಕೋಸ್ ಪ್ರೀಮಿಯಂ ಆ್ಯಂಟಿಕ್ ಜ್ಯುವೆಲ್ರಿ ಅಂತೇಳಿ ಅವ್ರದ್ದು ಲೋಗೋ ನೋಡಿ, ಪಿಕಾಕ್. ಸೊ ಫಸ್ಟ್ ನನಗೆ ಆ್ಯಕ್ಚುಲಿ ಒಂದು ಫೋಟೋನ ಕಸ್ಟಮೈಸ್ ಮಾಡಿ ಕಳಿಸಿದ್ದಾರೆ ಅವರು. ಆದರೆ ಬಟ್ ನನ್ನ ಫೇಸ್ ಥರ ಇಲ್ಲ, ಇದು ಬೇರೆ ಇದೆ ಥರ, ಅಂದರೆ ಎಡಿಟಿಂಗ್ ಮಾಡಿದಾರಲ್ಲ ಸ್ವಲ್ಪ ಬೇರೆ ಥರ ಇದೆ ಮುಖ. ಬಟ್ ನನ್ನ ಡ್ರೆಸ್ಸು ಅದೆಲ್ಲ ಸೇಮ್ ಇದೆ, ನೋಡ್ತಾ ಇರ್ಬೋದು. ಫೋಟೋ ಎಡಿಟಿಂಗ್ ಮಾಡಿ ಕಳಿಸಿರೋದು ಇವ್ರು ನನಗೆ. ಬಟ್ ನನಗೆ ಇದು ಫೇಸ್ ಚೇಂಜ್ ಇದೆ, ನನ್ನ ಫೇಸ್ ಅಂತೂ ಅಲ್ಲ ಇದು. ಇಟ್ಸ್ ಓಕೆ ಅಂತೇಳಿ ಹಂಗೆ ಇಟ್ಕೊಂಡಿದ್ದೀನಿ. ಬಟ್ ಅವ್ರು ಕಳಿಸ್ಕೊಟ್ಟಿದ್ದಾರಲ್ವ ಅದಕ್ಕೋಸ್ಕರ ಅಂತೇಳಿ. ಜ್ಯುವೆಲ್ರಿ ನೋಡ್ತಾ ಇರ್ಬೋದು ನೋಡಿ, ಈ ಥರ ಬ್ಲ್ಯಾಕ್ ವೆಲ್ವೆಟ್ ಬಾಕ್ಸ್ ಇದು. ಇಲ್ಲಿ ಓಪನಿಂಗ್ ಬಟನ್ ಬರುತ್ತೆ. ಸೊ ರೆಡಿ, 1 2 3 ಓಪನ್. ನೋಡಿದ್ರಲ್ಲ ಯಾವ ಥರ ಪ್ಯಾಕೇಜಿಂಗ್ ಮಾಡಿದಾರಲ್ಲ. ಇಲ್ಲೂ 2 ಸ್ಟೆಪ್ಸ್ ಖಾಲಿ ಇದೆ. ನಾನೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೂ ಎಲ್ಲಿಗಾದ್ರೂ ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ, ಟ್ರಿಪ್ ಎಲ್ಲಾದರೂ ಹೋಗ್ತಾ ಇದ್ದರೆ ಇಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಕಲೆಕ್ಷನ್ಸು. 6 ಪೇರ್ಸ್ ಆಫ್ ಜ್ಯುವೆಲ್ರಿ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. 2 ಡೈಲಿ ವೇರ್ಗೆ ಮತ್ತು ಇದು 4 ಒಕೇಶನ್ ವೇರ್ಗೆ ಅಂತೇಳಿ, ಅಂದರೆ ಸ್ಯಾರಿ ಹಾಕಿದಾಗ ಇಲ್ಲ ಬೇರೆ ಥರ ಡ್ರೆಸ್ಗಳು ಹಾಕಿದಾಗ ವೇರ್ ಮಾಡ್ಬೋದು ಅಂತೇಳಿ. ತೋರಿಸ್ತೀನಿ ನಾನು ಹೆಂಗಿದೆ ಡಿಸೈನ್ಸ್ ಅಂತೇಳಿ. ಇದು ನೋಡ್ತಾ ಇರ್ಬೋದು ಪಿಕಾಕ್ ಡಿಸೈನ್ ಬಂದಿದೆ ತಲೆ ಮೇಲೆ. ಸೊ ಲಕ್ಷ್ಮಿ ಕೆಳಗಡೆ, ಅದ್ರ ಕೆಳಗಡೆ ಫುಲ್ ಈ ಥರ ಬೀಡ್ಸ್ ಬಂದಿದೆ, ಗ್ರೀನ್ ಮತ್ತು ವೈಟ್ದು. ಫುಲ್ ಪಿಕಾಕ್ ಡಿಸೈನ್ದು ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ಪಿಕಾಕಿಗೆ ಲಕ್ಷ್ಮಿ ಈ ಥರ ಟೆಂಪಲ್ ಡಿಸೈನ್ ಥರ ಬಂದಿದೆ, ತುಂಬ ಸಖತ್ತಾಗಿದೆ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಅದಕ್ಕೆಲ್ಲದಕ್ಕೂ ನನ್ನ ಹತ್ರ ಆಲ್ರೆಡಿ ಗೋಲ್ಡ್ ಜುಮ್ಕಾಸ್ ಎಲ್ಲ ಇದ್ದಾವೆ. ಬಟ್ ಆದ್ರೂ ನನಗೆ ತುಂಬ ಕ್ರೇಜು ಜುಮ್ಕಾ ಓಲೆ ಅಂತಂದ್ರೆಲ್ಲ. ಆಲ್ರೆಡಿ ನೀವು ಓಲ್ಡ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಅಂತ ಅನ್ಕೊತೀನಿ. ಮತ್ತು ಈ ಜ್ಯುವೆಲ್ರಿ ಕಳಿಸ್ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಈ ಥರ ನಾವು ಹಿಂಗೆ ವೇರ್ ಮಾಡಿದ್ರೆ ಇದು ಮೇಲೆ ಬರುತ್ತೆ ನೋಡಿ, ಈ ಥರ ಕಿವಿ ತುಂಬ ಕೂತ್ಕೊಳ್ಳುತ್ತಲ್ಲ. ಸೊ ಇದು ಈ ಕಡೆ ಈ ಥರ ಕೂತ್ಕೊಳ್ಳುತ್ತಲ್ಲ, ಈ ಥರದ್ದು. ಸೊ ಇದೆರಡು ಓಲೆಗಳು ಕಾಣಿಸ್ತಿದೆ ಅಂತ ಅನ್ಕೊತೀನಿ. ವೈಟ್ ಬೀಡ್ಸ್ ಬಂದಿದೆ. ನಾನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತೇಳಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಮತ್ತು ನೆಕ್ಸ್ಟ್ ಒಂದು ಗರುಡದು ಡಿಸೈನು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಳಗಡೆ ಲಕ್ಷ್ಮಿ ಇದ್ದಾರೆ, ಕೆಳಗಡೆ ಒಂದು ಗುಂಡು ಮಣಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಒಳಗಡೆ ಲಕ್ಷ್ಮಿದು ಡಿಸೈನ್ ಬಂದಿದೆ ಇಲ್ಲಿ ಫುಲ್ಲು. ಇದು ಅಷ್ಟೇ ಲಕ್ಷ್ಮಿದು ಕಳಿಸ್ಕೊಟ್ಟಿದ್ದಾರೆ. ನನಗೆ ಈ ಲಕ್ಷ್ಮಿದು ಕಳಿಸಿರೋದ್ರಿಂದ ನನಗೆ ಥಿಂಕಿಂಗ್ ಬಂದಿದ್ದದೇನೆ, ಲಕ್ಷ್ಮಿನೇ ನಮ್ಮ ಮನೆಗೆ ಬಂದಿದ್ದಾರೆ ಈ ವರಮಹಾಲಕ್ಷ್ಮಿ ಟೈಮಲ್ಲಿ ಅಂತೇಳಿ. ಇದು ಒಂದು ಜೊತೆ ಒಂದು ಪೇರು ಸೇಮ್ ಡಿಸೈನ್ದಿದು. ಅದೇ ಇದಂತೂ ನಾವೇನಾದ್ರೂ ಕಾಟನ್ ಸ್ಯಾರೀಸು ಅದೆಲ್ಲ ವೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸುತ್ತ ಫ್ಲವರ್ ಥರ ಡಿಸೈನ್ ಬಂದು, ಸೊ ಮಧ್ಯದಲ್ಲಿ ಲಕ್ಷ್ಮಿ ಇದೆ. ಎರಡಕ್ಕೂ ವೈಟ್ ಸ್ಟೋನ್ ಬಂದಿದೆ, ಸುತ್ತ ಸ್ಟಾರ್ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದೊಂದು ಜೊತೆ. ಅದಾದಮೇಲೆ
ಇದು ನನಗೆ ನಿಜವಾಗ್ಲೂ ಆಫೀಸ್ ವೇರ್ಗೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಈ ಥರ ನೋಡಿ ಲೀಫ್ ಥರ ಬಂದಿದೆ, ಪಿಕಾಕ್ ಫೆದರನ್ನೇ ಸೇಮ್ ಪಿಕಾಕ್ ಡಿಸೈನ್ ಎಲ್ಲ ಬಂದಿದೆ. ಇದು ಸ್ವಲ್ಪ ಝೂಮ್ ಈ ಥರದ್ದು. ನಾನು ಯಾವಾಗಲೂ ಅಡ್ವರ್ಟೈಸ್ಮೆಂಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೇಕಾದ್ರೆ ಇದು ತುಂಬ ಇಷ್ಟ ಆಯ್ತಾಯಿತ್ತು ನನಗೆ. ಸೊ ಅದನ್ನೇ ಶಾಪ್ ಮಾಡಿದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ. ಸ್ಯಾರಿಗೆ ಕಾಟನ್ ಸ್ಯಾರೀಸ್ ಎಲ್ಲ ವೇರ್ ಮಾಡ್ತೀವಲ್ಲ, ಸಿಂಗಲ್ ಪ್ಲೀಟೆಲ್ಲ ಹಾಕ್ಕೊಂಡು ಅವಾಗ ಹಾಕ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಸೇಮ್ ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ ಈ ಜ್ಯುವೆಲ್ರೀಸ್ ಎಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಓಲೆ. ಬಡ್ಜೆಟ್ ಫ್ರೆಂಡ್ಲಿಯಾಗಿ ನೀವೇನಾದ್ರೂ ನಿಜವಾಗ್ಲೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಜ್ಯುವೆಲ್ರೀಸ್ನ ದಯವಿಟ್ಟು ಒಂದು ಸಾರಿ ಮಿಂಕೋಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಿಸಿಟ್ ಮಾಡಿ, ಶಾಪ್ ಮಾಡಿ. ನಿಮಗಂತೂ ಎಲ್ಲ ಕಲೆಕ್ಷನ್ಸು ಇಷ್ಟ ಆಗುತ್ತೆ. ಅದರಲ್ಲಿ ಡೈಮಂಡ್ ಥರ ಲುಕ್ಕಲ್ಲ ಇತ್ತು, ಚೋಕರ್ಸ್ ಬರುತ್ತಲ್ಲ ಅದು, ಮತ್ತು ಆ್ಯಂಟಿಕ್ ಜ್ಯುವೆಲ್ರೀಸು ಎಲ್ಲ ಇದ್ದಾವೆ. ಇದೆಲ್ಲ ನನಗೆ ಕಳಿಸ್ಕೊಟ್ಟಿರೋದು ಇದೆಲ್ಲ ಆ್ಯಂಟಿಕ್ ಇಯರಿಂಗ್ಸ್ ಏನಿದೆ ಎರಡೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಡ್ರಾಪ್ಸ್ ಇದೆ, ಇದಕ್ಕೆ ಡ್ರಾಪ್ ಇಯರಿಂಗ್ಸ್ ಅಂತಾರೆ ಅದಕ್ಕೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಫಿನಿಶಿಂಗು, ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನಿಮ್ಗೆ ಯಾರಿಗಾದ್ರೂ ಪರ್ಚೇಸ್ ಮಾಡಿದ್ರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಕೂಡ ಒಂದ್ಸತಿ ಮಿಂಕೋಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿ, ಒಂದ್ಸತಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ನನ್ನ ಹಾನೆಸ್ಟ್ ರಿವ್ಯೂನ ನಾನು ಹೇಳಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತಂದರೆ ಅದರಲ್ಲೇ ತಿಳ್ಕೊಬಿಡ್ಬೇಕು ನೀವು. ನಾನು ಯೂಶ್ವಲಿ ಈ ಥರದ್ದು ಆರ್ಟಿಫಿಷಿಯಲ್ನೆಲ್ಲ ತೊಗೊತೀನಿ, ಅಂದರೆ ಹೊರಗಡೆ ಎಲ್ಲ ತೊಗೊಂಡು ನನಗೂ ಒಂದೆರಡು ಸತಿ ಫೇಲ್ಯೂರ್ ಆಗಿದೆ. ಅಂತಂದರೆ ಶಾಪ್ ಮಾಡಿದ್ರೆ ಅದು ಬಂದ ತಕ್ಷಣ ಬ್ಲ್ಯಾಕ್ ಆಗಿಬಿಡೋದು ಆ ಥರ. ಬಟ್ ಅದಾದಮೇಲೆ ನಾನು ಡಿಸೈಡ್ ಮಾಡ್ಕೊಬಿಟ್ರೆ ಶಾಪ್ ಮಾಡಿದ್ರೆ ಈ ಥರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇಲ್ಲ ಆನ್ಲೈನಲ್ಲಿ ಅದರಲ್ಲಿ ನೋಡ್ಕೊಂಡು ತೊಗೊಂಡು ಅದು ಲೈಫ್ ಲಾಂಗ್ ಸ್ವಲ್ಪ ಲೈಫ್ ಬರೋ ಥರ ತೊಗೊಬೇಕು. ಅಂತಂದರೆ ಒಂದು 1 year 3 years 2 years ಆ ಥರ ಆದರೂ ಬರಬೇಕು ತೊಗೊಂಡ್ರೆ ಅಂತಂದ್ಬಿಟ್ಟು ಆ ಥರ ಡಿಸೈಡ್ ಮಾಡಿಕೊಂಡೆ. ಸೊ ಇದಾಗಿತ್ತು ಈ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.